ಬ್ಯಾಡಗಿ ಶಿರೂರು ಶಮ್ಮಣ್ಣ ಶಿರೂರು ಅವ್ರ ಮನೆಗೆ ಹೋದ್ವಿ. ಬೇರೆ ಯಾರಲ್ಲ, ನಮ್ಮ ಪಿ.ಡಿ. ಶಿರೂರ ಅಣ್ಣರು. ಅವರು ಎಲ್ಲಿ ಯಾರು ಸ್ವಾಮಿಗಳ ತಕ್ಕ ಹೋಗೋದಿಲ್ಲ, ಏನ್ ಹೋಗೋದಿಲ್ಲ, ಕಾಯಕವೇ ಕೈಲಾಸ ಅಂತ ಅಷ್ಟೇ ಕೆಲಸ ಮಾಡೋರು, ಹೆಚ್ಚಿಗೆ ಮಾತಾಡೋರಲ್ಲ. ಅವ್ರೇನ್ ನಮಗ್ ಬೇರೆಯವರಲ್ಲ, ಚಿಕ್ಕಪ್ಪರಾಗಬೇಕು. ಹೋದ್ವಿ, ಏನಾಗಬೇಕಾಯ್ತು ಅದನ್ನ ಏನು ಮಾತಾಡೋದು ಬೇಡ, ಒಳಗೆ ಹೋಗಿ ತಗೊಂಡ್ ಬಂದು 5,01,001 ರೂಪಾಯಿ ಕೊಟ್ರು ಅವರು. ನಮ್ನ ಎದಕ್ಕೂ ಕರಿಬೇಡ್ರಪ್ಪ, ನೀವ್ ಇನ್ನು ಏನಾರು ಬೇಕಾದ್ರೆ ಕೇಳ್ರಿ, ಕೊಡ್ತವೆ, ನೀವೇನ್ ಮಾಡ್ರಿ ಅನ್ನೋ ಒಂದು ವಿಚಾರ ಹೇಳಿದ್ರು. ಡಾಕ್ಟರ್ ರಾಜಶೇಖರ್ ಅಂತ 1,00,000 ರೂಪಾಯಿ ಕೊಟ್ರು. HB ಮೃತ್ಯುಂಜಯ 40,000 ರೂಪಾಯಿ ಕೊಟ್ರು. ಕಿರಣ್ ಟ್ರೇಡರ್ಸ್ 25,000 ರೂಪಾಯಿ ಕೊಟ್ರು. ಇನ್ನೊಬ್ರು MP ಅವರು ಏನೇನ್ ಮೊನ್ನೆ ಹೇಳ್ತಾರಲ್ಲ, ಅವರು ಹೋಗಿ ಕೇಳಿದಾಗ, ನಾವು ಚಂದ್ರಶೇಖರ್ ಹೋಗಿದ್ವಿ, ನಮ್ಮ ಸಂಘದವ್ರು ಬರ್ತದವಿ, ನೀವೆಲ್ಲ ಬರ್ಬೇಡ್ರಪ್ಪ, ಏನಾಗಬೇಕು ಅಂತಂದ್ರು. ಹಿಂಗ್ ಫಂಡ್ ಬೇಕ್ರಿ ಬಿಲ್ಡಿಂಗ್ ಕಟ್ಟಕ್ಕ ಅಂದ್ವಿ. ನಾವೇನೋ ಕೇಳಿದ್ವಿ, ಅವೆಲ್ಲ ಬೇಡ, ಇಷ್ಟು ತಗಡ್ರಿ ಅಂತ ಹೇಳಿ ಕೇವಲ 25 ಲಕ್ಷ ರೂಪಾಯಿ ಕೊಟ್ರು. ಕೇವಲ 25 ಲಕ್ಷ ರೂಪಾಯಿ. ಮತ್ತೆ ಬಾದಾಮಿ ಮುಪ್ಪಣ್ಣ ಅಂತ ನಮ್ಮ ಯಾರು ಹಗರಿಬೊಮ್ಮನಹಳ್ಳಿ, ಅವ್ರು ಕೇಳಿದ ತಕ್ಷಣ ತಗಡ್ರಿ 1 ಲಕ್ಷ ರೂಪಾಯಿ ಅಂತ ಕೊಟ್ರು. ನಿಂಗರಾಜ್ ಅಂತ ಅವ್ರು ಏನೇ ನಿಂಗರಾಜ್ ಅಂತ ಬರ್ಸಿದ್ರು, ಅಡ್ಡ ಹೆಸರು ಬರ್ಸ್ಲಿಲ್ಲ. ನಮ್ಮ ಹುಡುಗ ರಸೀದಿ ಒಳಗ ಕ್ಲೀನ್ ಆಗಿ ಬರ್ದದ್ದಲ್ಲ, ಕಾರ್ಬನ್ ಇದ್ದಲ್ಲ, ಆದ್ರೆ ಆ ಹೆಸರು ಬರ್ಕೊಂಡವಿ 2 ಲಕ್ಷ ರೂಪಾಯಿ ಕೊಟ್ರು. H ಬಸವರಾಜ್ ಅನ್ನೋದು 1,000 ರೂಪಾಯಿ ಕೊಟ್ರು. ನಮ್ಮ ಹಾವೇರಿ ಶಿರೂರಿಗೆ ದಾಸೋಹ ಕಲ್ ತರ ಕೇಳಿದ್ವಿ, ನೀವು ಕೊಡಿಸ್ರಿ ಅಂತ ಹೇಳಿದ್ವಿ, ಅವ್ರು ಕೊಡಿಸಿದ್ರು. 4,51,260 ಕೊಡ್ಬೇಕಾಗಿತ್ತು. ಅವ್ರು ರೂಪಾಯಿ ಕೊಟ್ರು. ನಮ್ಮ ಹತ್ರ ಟ್ರಸ್ಟ್ನಾಗ ರೂಪಾಯಿ ಇದ್ದಿಲ್ಲ, ಕೊಡನ್ ಬಿಡ್ರಿ ಅಂತ ಬಾಳದಪ್ಪ ಕೇಳಿದಾಗ, ಅದನ್ನ ನಿಮ್ಮ ಹೆಸರಿಗೆ ರಸೀದಿ ಹಾಕ್ತೇವೆ ಬಿಡ್ರಿ ಅಂತ ಹೇಳಿ ರಸೀದಿ ಹಾಕಿ ಜಾವ ಬರ್ಕೊಂಡ್ವಿ. ಮತ್ತ ಕೇಳ್ಬೇಡ್ರಿ, ಅಲ್ಲೇ ರಸೀದಿ ಹಾಕಿ ಜಾವ ಬರ್ಕೊಂಡವಿ. ಆಮೇಲೆ ಹುಲಿಕಟ್ಟಿ ಚನ್ನಬಸಪ್ಪ 1,02,008 ರೂಪಾಯಿ ಕೊಟ್ರು. ಪ್ರಕಾಶ್ ಮಣಿಕಂಠಿ ಗಾರ್ಮೆಂಟ್ 50,000 ರೂಪಾಯಿ ಕೊಟ್ರು. ವೀರೇಶ್ ಬಿರಾದಾರ್ ಅಂತ ರಿಟೈರ್ಡ್ ಆಫೀಸರ್ ಮುನ್ಸಿಪಾಲಿಟಿ 50,000 ರೂಪಾಯಿ ಕೊಟ್ರು. HB ಶಿವಕುಮಾರ್ 25,000 ರೂಪಾಯಿ ಕೊಟ್ರು. ಮಗಾನಹಳ್ಳಿ ನಿಜಾನಂದಪ್ಪನವ್ರು 1 ಲಕ್ಷ ರೂಪಾಯಿ ಕೊಟ್ರು. ಹಳ್ಳೂರು ಸಿದ್ದಪ್ಪನವ್ರು 1 ಲಕ್ಷ ರೂಪಾಯಿ ಕೊಟ್ರು. BM ಕಡೆಕೊಬ್ಬದವರು ಅಂದ್ರೆ NM ಕಡೆಕೊಬ್ಬದವರು ನಿಜಲಿಂಗಪ್ಪ ಕಡೆಕೊಬ್ಬ ಅವ್ರು 5 ಲಕ್ಷ ರೂಪಾಯಿ ಕೊಟ್ಟಿದ್ರು. ಮತ್ತೆ ಅವ್ರ ಅಣ್ಣನ ಮಗನ್ ತಗ ಸುಮ್ಮನೆ ಹೋದಾಗ 50,000 ರೂಪಾಯಿ ಅವರು ಕೊಟ್ರು. ಇನ್ನೊಬ್ರು ಹಿರಿಯ ನಮ್ಮ ಸಮಾಜದ ಅಭಿಮಾನಿಗಳಾದ ದಾವಳಗಿ ಬಕ್ಕಪ್ಪನವ್ರು 1 ಲಕ್ಷ ರೂಪಾಯಿ ಕೊಟ್ರು. ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಮಾಜಿ ಲಿಂಗೈಕ್ಯ ಮತ್ತೆಳ್ಳಿ ಈರಣ್ಣನವರು, ಅವ್ರ ಮಗ ಸಂತೋಷ್ ಇಲ್ಲಿ ಬಂದಿರ್ಬೋದು, ಅವರು 5 ಲಕ್ಷ ರೂಪಾಯಿ ಕೊಟ್ರು. ಆಮೇಲೆ ರುದ್ರಣ್ಣ ಮಲೆಬೆನ್ನೂರು ಅಂತ ನಾವು ಮುಂಚೆ ಹೇಳಿದ್ವಲ್ಲ, 21 ಲಕ್ಷ ರೂಪಾಯಿ ಒಪ್ಕೊಂಡಿದ್ರಲ್ಲ, ಫಸ್ಟ್ 11 ಲಕ್ಷ ರೂಪಾಯಿ ಕೊಟ್ಟಿದ್ರು. ಆಮೇಲೆ 10 ಲಕ್ಷ ರೂಪಾಯಿ ಕೊಟ್ರು. 21 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಅಂಗಡಿ ಹಾಲೇಶ್ ನಮ್ಮ ಏನು ಹರ ಸೊಸೈಟಿಯ ಡೈರೆಕ್ಟರ್ 1,01,001 ರೂಪಾಯಿ ಕೊಟ್ರು. ಅಂಗಡಿ ಬಸಣ್ಣ ಮುಂಚೆ 2 ಲಕ್ಷ ಕೊಡ್ತೇವೆ ಅಂದ್ರ ಅಲ್ಲ, ಮುಂಚೆ 1.5 ಕೊಟ್ಟು ಮತ್ತೊಮ್ಮೆ 50 ಕೊಟ್ರು. ಶಿಗ್ಗಾವಿ ತಾಲೂಕಿನವ್ರು ಒಂದಪ್ಪ ಕಲೆಕ್ಷನ್ ಮಾಡ್ಕೊಂಡು 8,96,000 ರೂಪಾಯಿ ನಮ್ ಕಡೆ ಜಮಾ ಕೊಟ್ಟಿದ್ದಾರೆ. 8,96,000 ರೂಪಾಯಿ ಕೊಟ್ಟಿದ್ದಾರೆ. ಕೆ ಶಿವಕುಮಾರ್ ಅನ್ನೋದು 72,000 ರೂಪಾಯಿ ಕೊಟ್ಟಾರೆ. ಹೊನ್ನಳ್ಳಿ ತಾಲೂಕು ರಸೀದಿಯಿಂದ 2 ಲಕ್ಷ ರೂಪಾಯಿ ಬಂದಿದೆ. ದೊಡ್ಡಪ್ಪ ಪರಮೇಶಿ ಅವರೆಲ್ಲ ಕಲೆಕ್ಟ್ ಮಾಡಿ 2,76,000 ರೂಪಾಯಿ ಕೊಟ್ಟಾರೆ. ಹರಿಹರದ ಜುಂಜಪ್ಪನವರು, ಬಾಳೆಹೊನ್ನೂರು ಸ್ವಾಮಿಗಳು ಏನಲ್ಲಿ ಉಳ್ಕೊಂತಾರಲ್ಲ, ಆ ಜುಂಜಪ್ಪನವರು ಯಜಮಾನರು ಈಗೂ ಹೋದಾರೆ. ಅವರು ಬಂದು ಇಲ್ಲ ನಮ್ಮ ಮಠ ಅಂತ ಹೇಳಿ 5 ಲಕ್ಷ ರೂಪಾಯಿ ವಾಗ್ದಾನ ಮಾಡಿ, ಅವತ್ತಿನ ದಿವಸ ಬಂದಾಗ ಈಗ ಮನೆಗೆ 4 ಲಕ್ಷ ಅದಾವಂತ 4 ಲಕ್ಷ ಕೊಟ್ಟು ಮತ್ತೆ ಮುಂದೆ 10 ದಿವಸ ಆದ್ಮೇಲೆ 1 ಲಕ್ಷ ಕೊಟ್ಟರೆ 5 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಜುಂಜಪ್ಪನವರು JDS ಜುಂಜಪ್ಪನವರು. ರಾಣೆಬೆನ್ನೂರು ರಾಜಣ್ಣವರು 50,000 ರೂಪಾಯಿ ಕೊಟ್ಟಿದ್ದಾರೆ. ಹಾವೇರಿ ಭಕ್ತರಿಂದ 4,66,666 ಬಂದಿದೆ. ಮಣಿಕಂಠ ಪ್ರಕಾಶ್ ಅನ್ನೋದು 50,000 ಬಂದಿದೆ. ಅರುಣ್ ಕುಮಾರ್ ಪೂಜಾರಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಈ 24/2/2018ನೇ ತಾರೀಕಿನ ದಿವಸ ಏನ್ ನಾವು ದೇವಸ್ಥಾನ ಉದ್ಘಾಟನೆ ಮಾಡಿದಾಗ ಸಮಾಜ ಬಾಂಧವರು ಕೊಟ್ಟ ಕಾಣಿಕೆಯಲ್ಲಿ ಏನು ರಸೀದಿ ಬುಕ್ ಹಿಡ್ಕೊಂಡ್ ಕೊಟ್ಟ ಕಾಣಿಕೆ ಕಲೆಕ್ಟ್ ಮಾಡಿದ್ದು 10,76,738 ರೂಪಾಯಿ ಬಂದಿದೆ. ಆಮೇಲೆ ಮಲ್ಲಪ್ಪ MMH ಅಂತ ಕೋಡಿಯಲ್ ಹೊಸಪೇಟೆನವರು ಮಲ್ಲಜ್ಜ ಅಂತಾರೆ, ಅವ್ರು 50,000 ರೂಪಾಯಿ ಕ್ಯಾಶ್ ಕೊಟ್ರು. ಮತ್ತೆ ಕ್ಯಾಶ್ ಕೇಳಿದಾಗ ಇಲ್ಲ ನಾನು ಇಟ್ಗಿ ಕಳಿಸ್ತೇನೆ ಅಂತ ಕೆಲವು ಲೋಡ್ ಇಟ್ಗಿ ಕಳಿಸಿದ್ರು. ಆಮೇಲೆ ಅದರಲ್ಲಿ ಗಂಗಮ್ಮ ಹನುಮಂತಪ್ಪ ಪೂಜಾರ್ ಅವರು 2.5 ಲಕ್ಷ ರೂಪಾಯಿ ಕೊಟ್ರು. AMP ಅಣ್ಣಪ್ಪನವ್ರು 1 ಲಕ್ಷ ರೂಪಾಯಿ ಕೊಟ್ರು. ಶಶಿಧರ್ ಪೂಜಾರ್ ಮತ್ತೊಮ್ಮೆ 5 ಲಕ್ಷ ರೂಪಾಯಿ ಕೊಟ್ರು.
ಹಾಲೇಶಗೌಡ್ರು ಇಟಗಿ ಹಾಲೇಶಗೌಡ್ರು ಅವ್ರು 1,00,000 ರೂಪಾಯಿ ಕೊಟ್ರು. ಶಾಮನೂರ್ ಶಿವಶಂಕರಪ್ಪನವರು. ನಾವು ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಶಾಮನೂರ್ ಶಿವಶಂಕರಪ್ಪ ಯಡಿಯೂರಪ್ಪರು ಬಂದಿದ್ರು, ಎಲ್ಲಾ ರಾಜ್ಯದ ಮುಖಂಡರು ಬಂದಿದ್ರು. ಅವಾಗಿನ ಒಂದು ದಾವಣಗೆರೆಯಲ್ಲಿ ಶಾಸಕರಾದ ಶಾಮನೂರ್ ಶಿವಶಂಕರಪ್ಪರನ್ನು ಕರೆಸಿದ್ವಿ. ಅವತ್ತು ಉದ್ಘಾಟನೆ, ಗುರುಭವನ, ದಾಸೋಹ ಭವನ, ದೇವಸ್ಥಾನ, ಗದ್ಗಿ ಇವನ್ನೆಲ್ಲ ಒಂದೊಂದೇ ಅಡಿಗೆಲ್ ಸಮಾರಂಭ ಮಾಡಿದ್ವಿ. ಶಾಮನೂರ್ ಶಿವಶಂಕರಪ್ಪರು ಇಂದನ ಅಡಿಗೆಲ್ ಸಮಾರಂಭ ಮಾಡಿಸಿದ್ವಿ. ಆ ರಸ್ತೆಗೆ ಅಡಿಗೆಲ್ ಸಮಾರಂಭ ಯಾವ್ದು ಮಾಡಿದ್ವಿ ಅನ್ನೋದು ಗೊತ್ತಾಗ್ಲಿಲ್ಲ. ಒಂದು ವಾರ 10 ದಿವಸ ಬಿಟ್ಟ ಪ್ರತಿ 15 ದಿವಸಕ್ಕೊಮ್ಮೆ ಅವ್ರನ್ನ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವಾಗ ಕೇಳಿದ್ರು, ನನ್ನಿಂದ ಏನ್ ಉದ್ಘಾಟನೆ ಮಾಡಿಸಿದ್ರಿ ಅಂತ ಕೇಳಿದ್ರು. ನಿಮ್ಮಿಂದ ಏನ್ ಮಾಡ್ತೇವ್ರಿ, ದೇವಸ್ಥಾನದ ಉದ್ಘಾಟನೆ ಮಾಡಿಸಿದ್ವಿ ಅಂತೆ. ಮತ್ತೆ ನಿಮ್ ಸಮಾಜದವ್ರು ನಮ್ಮ ಹತ್ರ ರೊಕ್ಕ ಇಸ್ಕೊಂತಾರ ಏನೋ ಅಂತ ಕೇಳಿದ್ರು. ನೀವು ತೆಪ್ಪ ತಿಳ್ಕೊಂಡಿರಿ, ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ, ದೇವಸ್ಥಾನದ ರೊಕ್ಕಕ್ಕೆ ಇಸ್ಕೊತ ಅಲ್ಲೋ ಮರೆ, ನಾನು ಏನೋ ಕೇಳಿದ್ರೆ ನೀನೇನೋ ಹೇಳ್ತಿಯಲ್ಲ ಅಂದ್ರು. ದೇವಸ್ಥಾನ ನಿಮ್ದ್ರಿ ಅಂತ ಅಂದೆ. ಎಷ್ಟಕ್ಕತ್ತೆ ಎಸ್ಟಿಮೇಟ್ ಮಾಡಿ ಕೊಡ್ರಿ ಅಂತ ಅಂದ್ರು. ಅವತ್ತಿನ ಟೈಮ್ನಾಗ 1,10,00,000 ಎಸ್ಟಿಮೇಟ್ ಮಾಡಿ ಕೊಟ್ವಿ. ಯಾವೆಲ್ಲ ನನಗೆ ಗೊತ್ತಿಲ್ಲ, 1,00,00,000 ರೂಪಾಯಿ ಕೊಡ್ತಾನೆ, ನೀವ್ ಹೆಂಗಾರ ಕಟ್ಟಿಸ್ಕೆ ಹೋಗಂತ 1,00,00,000 ರೂಪಾಯಿ ಕೊಟ್ಟು ಕಳಿಸಿದ್ರು. ಆಮೇಲೆ ಅದಾದ್ಮೇಲೆ ನನ್ನ ಒದವನ್ನ ಹೇಳಕ್ ನನಗೆ ಮನ್ಸಿಲ್ಲ. ಫಸ್ಟ್ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ 1,08,000 ರೂಪಾಯಿ ಕೊಡ್ತಾನೆ ಅಂತ ವಾಗ್ದಾನ ಮಾಡಿದ್ದು. ಪ್ರಥಮ ಹಂತದಲ್ಲಿ ಕೆಲಸ ಶುರುವಾದಾಗ 1,08,000 ರೂಪಾಯಿ ಕೊಟ್ಟೆ. ಆಮೇಲೆ ಮಠ ನಿಂತಿದೆ, ಇದನ್ನ ಕೆಲಸ ಮಾಡಿಸ್ಬೇಕಂತ ಹೇಳಿ 1,08,00,000 ರೂಪಾಯಿ ಫಸ್ಟ್ ನಾನು ಕೊಟ್ಟದ್ದು. ಆಮೇಲೆ ಇಲ್ಲ, ಇದು ಮಠ ಕಟ್ಟಬೇಕಾಗಿದೆ, ಮುಂದೆ ನಾವು ನಮಗೆ ಎತ್ತಕ್ಕೆ ಹೋಗನ್ ಬರ್ರಿ ಅಂತ ಹೇಳೋರು. ನಮ್ಗೆ ಎಲ್ಲಿ ಹೋಗಕ್ ಹಾಕದಿಲ್ಲ. ಎಲ್ಲಿ ಬೆಳಿಗ್ಗೆ ಯಾವಾಗ ಎಷ್ಟೋ ತನಕ ಟೈಮ್ ಅಪ್ಪ ಅಂದ್ರೆ ನಾವು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಫ್ರೀ ಹೊರ್ತು ಬೇರೆ ಟೈಮ್ನಾಗ ಆಗೋದಿಲ್ಲ. ನಾನು ಎಲ್ಲಿ ಹೋಗ್ಲಿಲ್ಲ. ಆದ್ರೆ ಆ ಬಿಲ್ಡಿಂಗ್ ಕಟ್ಸಕ್ ರೊಕ್ಕ ಮುಂದೆ ಬರ್ತಾವು, ಕಲೆಕ್ಟ್ ಆಗ್ತಾವು, ದೊಡ್ಡ ಸಮಾಜ ಅಂತ ಮಾಡಿದ್ವಿ. ಅಲ್ಲಿವರೆಗೂ ಬಿಲ್ಡಿಂಗ್ ಎಲ್ಲ ಮುಗಿಯೋದ್ಗೆ ಲೆಕ್ಕ ಕೊಟ್ಟಿವಿ. ಎಷ್ಟಾಗಿತ್ತಪ್ಪ ಅಂದ್ರೆ 1,86,81,190 ರೂಪಾಯಿ ಆಗಿತ್ತು. ಅದನ್ನ ಟ್ರಸ್ಟ್ ಬೋರ್ಡ್ ಮುಂದೆ ಇಟ್ವಿ, ಇದುವರೆಗೂ ಖರ್ಚಾಗಿರೋದು ಅಂತ. ನಮ್ಮ ಹಿರಿಯರು ಹೇಳಿದ್ರು, ನಮ್ಮ ಸಮಾಜ, ನಮ್ಮ ಟ್ರಸ್ಟು, ನಮ್ಮ ಪೀಠ ಸಾಲ ಮಾಡಬಾರ್ದಾಗಿತ್ತು, ನಾವು ಯಾವಾಗೂ ಸಾಲಗಾರರಾಗಿರಬಾರ್ದಾಗಿತ್ತು. ನೀವ್ ಯಾಕೆ ಮಾಡಿದ್ರಿ ಇದನ್ನ? ರೊಕ್ಕ ಹಾಕಿ ಮಾಡೋಂಥದ್ದು ಏನಿತ್ತು, ಯಾಕೆ ಅನ್ನೋ ಒಂದು ವಿಚಾರ ಇತ್ತು. ಆದ್ರೆ ನನ್ನ ಕನಸು ಏನಿತ್ತು ಅನ್ನೋದು ಆಮೇಲೆ ಒಂದು 5 ನಿಮಿಷದಲ್ಲಿ ಹೇಳ್ತಾನೆ, ನನ್ನ ಕನಸು ಏನಿತ್ತು ಅಂತ. ಆದ್ರೆ ಈ ಸಾಲ ಮಾಡಬಾರ್ದಾಗಿತ್ತು, ರೊಕ್ಕ ಬಂದ ಮೇಲೆ ಮಾಡ್ಬೇಕಾಗಿತ್ತು, ಬಂದ್ರೆ ಮಾಡ್ಬೇಕಾಗಿತ್ತು ಅನ್ನೋ ವಿಚಾರ ಅಂತ. ಅವಾಗ ನಮ್ ಬೆಟ್ಟಪ್ಪರಿದ್ರು, ಜಿ ಪಿ ಪಾಟೀಲ್ರು, ಎಲ್ಲಾ ಟ್ರಸ್ಟ್ಗಳಿದ್ರು, ಎಲ್ಲರೂ ಇದ್ರು. ನಾನು ಕೇಳಿದೆ, ಇವತ್ತು ನಮ್ಮ ಮಠ ರಾಜ್ಯದಲ್ಲಿ 1ನೇ ನಂಬರ್ ಮಠ ಆಗ್ಬೇಕಾಗಿದೆ, ಅದು ನಿಮ್ಮನ್ನ ಕೇಳಿಲ್ಲ. ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ, ನಮ್ ಟ್ರಸ್ಟ್ಗಳು ಎಲ್ಲರೂ ತ್ಯಾಗಿಗಳು, ಎಲ್ಲರೂ ಸಮಾಜಕ್ಕೋಸ್ಕರ ಬೇಕಾದಷ್ಟು ಸೇವೆ ಮಾಡಿದ್ದಾರೆ. ಆದ್ರೆ ಒಂದು ನಮ್ದು ಏನಪ್ಪಾ ಅಂತಂದ್ರೆ, ಏನೇ ಕೇಳಿ ಮಾಡ್ಬೇಕಪ್ಪ ಅಂದ್ರೆ, ಒಂದು ಊರಿನ ಕಾರ್ಯಕ್ರಮ ಅಂದ್ರೆ ಸಾಯಂಕಾಲ ಒಂದ್ ಕಡೆ ಸೇರಿ ಎಲ್ಲರ ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ನಾವು ದಾವಣಗೆರೆಯಲ್ಲಿ ಮಠ ಮಾಡಿದ್ವಿ, ಎಲ್ಲರನ್ನ ಸಾಯಂಕಾಲ ದಾವಣಗೆರೆ ಅಷ್ಟೇ ಸೇರ್ತಿದ್ವಿ, ಕಾರ್ಯಕ್ರಮಗಳು ಮಾಡ್ತಿದ್ವಿ. ಆದ್ರೆ ನಮ್ದು ಟ್ರಸ್ಟಿನ ಒಂದು ಏನಿದೆಯಪ್ಪ ಅಂತಂದ್ರೆ, ಒಬ್ರು ಬೆಂಗಳೂರಿನಾಗ ಇರ್ತಾರೆ, ಒಬ್ರು ಸಂಡೂರ್ನಾಗ ಇರ್ತಾರೆ, ಒಬ್ರು ಅಗರಿಬೊಮ್ಮನಾಗ ಇರ್ತಾರೆ, ಒಬ್ರು ಇಳಕಲ್ನಾಗ ಇರ್ತಾರೆ, ಒಬ್ರು ಬಿಜಾಪುರದಾಗ ಇರ್ತಾರೆ, ಒಬ್ರು ಸಿಂಧೂರ್ನಾಗ ಇರ್ತಾರೆ, ಸಿಂಧನೂರ್ನಾಗ ಎಲ್ಲೆಲ್ಲೋ ಇರ್ತಾರೆ. ನಾವೊಂದು ಏನೋ ಕೆಲಸ ಮಾಡ್ಬೇಕು ನಾಳೆ ಅಂತ ಒಂದು ಯೋಚನೆ ಮಾಡಿದಾಗ ಆ ಮೀಟಿಂಗ್ ಕರೆದು ಅವ್ರು ಬರ್ಲಿಕ್ಕೆ ವಾರ 10 ದಿವಸ ಆಗ್ತಿತ್ತು. ಕೆಲವು ಕೇಳ್ದೆ ಏನೋ ತೆಪ್ಪ ಮಾಡಿಬಿಟ್ವಿ. ತೆಪ್ಪ ಮಾಡೇವಿ ಅಂದ್ರೆ ಏನಿಲ್ಲ, ಸಮಾಜಕ್ಕೆ ಮಾಡ್ಬೇಕಾಗಿತ್ತು, ನಮ್ ಶಕ್ತಿ ತೋರಿಸ್ಬೇಕಾಗಿತ್ತು, ಪಂಚಮಶಾಲಿ ಸಮಾಜ ಅನ್ನೋದು ಏನನ್ನೋದು ಮಾಡ್ಬೇಕಾಗಿತ್ತು, ಮಾಡಿದ್ವಿ. ಆದ್ರೆ ಅವತ್ತು ನಾವು ಕೈಲಾಕಿ ಇದನ್ನ ಮಾಡ್ತೇವೆ ಅಂತ ಹೇಳ್ಬೇಕಾಗಿತ್ತು, ಹೇಳಿದ್ದಿಲ್ಲ. ಅವಾಗ ಅವ್ರು ಬೇಜಾರಾದ್ರು. ಬೇಜಾರಾಗಿದ್ದು ಯಾವ್ದಕ್ಕಪ್ಪ ಅಂದ್ರೆ, ನಾವೆಲ್ಲರೂ ಸೇರಿ, ನೀವೆಲ್ಲರೂ ಸೇರಿ ಬಂದು ಎತ್ತಿ ನಿಧಾನ ಆಗಿದ್ರಿ, ಏನಕ್ಕತ್ತು, ಯಾಕೆ ನೀವು ಕೈಲಿ ಹಾಕಿದ್ರಿ ಇದಂತ ಅಂದಾಗ ನನಗೆ ಮನಸ್ಸು ಏನೋ ಬಂತು. ನಾನು ರೊಕ್ಕ ಕೇಳಕ್ ನಿಮ್ಮ ಹತ್ರ ಇಟ್ಟಿಲ್ಲ, ಇದುವರೆಗೆ ಏನ್ ಖರ್ಚಾಗಿದೆ ಇಟ್ಟಿದೆ ಅಂತ ಇಷ್ಟು ಹೇಳಿದೀನಿ. ನೀವು ಕೊಡ್ರಿ ಬಿಡ್ರಿ ಆ ಪ್ರಶ್ನೆ ಬೇರೆ ಅಂದ್ವಿ. ಬೆಟ್ಟಪ್ಪರು, ಜಿ ಪಿ ಪಾಲ್ರು, ನೀವು ಸಂತೋಷದಾಗ ಆತರ ಹೇಳಿದ್ರಿಂದ ಆಗ್ಲಿ, ಒಳ್ಳೆ ಧನ್ಯವಾದಗಳು, ನಾವು ಕೇಳದಿಲ್ಲ ಅಂತ ಹೇಳಿದ್ರಲ್ಲ, ಧನ್ಯವಾದಗಳು ಅಂತ ಹೇಳಿದ್ರು. ಅದಕ್ಕೆ ಒಪ್ಕೊಂಡ್ವಿ. ಆಮೇಲೆ ಇದಾದ್ಮೇಲೆ ಇನ್ನೂ ಅಕೌಂಟ್ ನಲ್ಲಿ 90 ಲಕ್ಷ ಬ್ಯಾಲೆನ್ಸ್ ಇದೆ. ಆಮೇಲೆ ಈ ಒಂದು ಮಠ ನಡೆಸ್ಲಿಕ್ಕೆ 1 ವರ್ಷ ನಾವು ಇವ್ರಿಗೆ ಕೊಟ್ವಿ, ನಮ್ ಜ್ಯೋತಿ ಪ್ರಕಾಶ್ ಅವರು ಟ್ರಸ್ಟಿಯವರು. ಏನ್ ಮಠದಲ್ಲಿ ರೊಕ್ಕ ಇದ್ದಿಲ್ಲ, ಅಲ್ಲಿಗೆ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಸಮಾಜ ಬಾಂಧವರು
ನೀವು ಮುಂದೆ ಯಾವ ರೊಕ್ಕ ಹಾಕ್ಬೇಡ್ರಿ, ರೊಕ್ಕ ಬಂದ ಮೇಲೆ ಮಾಡ್ಬೇಕು, ರೊಕ್ಕ ಯಾವುದೇ ಕಾರಣಕ್ಕೂ ಹಾಕ್ಬೇಡ್ರಿ ಅನ್ನೋ ಒಂದು ವಿಚಾರ ಹೇಳಿದ್ರು. ಅಲ್ಲಿಗೆ ರೊಕ್ಕ ನಾವು ಕೊಡೋದು ನಿಲ್ಲಿಸಿದಾಗ ಮಠದ ಒಂದು ಕೆಲಸ ಒಂದು ಏನು ಅಡಚಣೆ ಆದಾಗ ಅವಾಗ ಎಲ್ಲಾ ಟ್ರಸ್ಟ್ಗಳು ಎಲ್ಲರೂ ಸೇರಿ ಹಾಕ್ಬೇಕು ಅಂತ ಒಂದು ಹೇಳಿದ್ರು. ಅವಾಗ ಇದೆಲ್ಲರೂ ಸೇರಿ ಹಾಕ್ಲಿ ಅಂತ ಏನ್ ಸಭೆಯಲ್ಲಿ ಸೇರಿದಾಗ ನಾನು 25,000 ಕೊಡ್ತೇವೆ ಅಂದ್ರು. ಅವಾಗ ಬೇರೆಯವರೆಲ್ಲರೂ ಅವ್ರವ್ರ ಕೈ ಶಕ್ತಿಯಾನುಸಾರ ಕೊಡ್ತೇವೆ ಅಂದ್ರು. ಕೊಟ್ಟು ಕಲೆಕ್ಟ್ ಮಾಡಿ ಪ್ರತಿ ತಿಂಗಳು ಕಲೆಕ್ಟ್ ಮಾಡಿ ಮಠನ ಒಂದು ನಡೆಸಬೇಕು. ಇಲ್ಲಿ ದಾಸೋಹ ನಡೆಸಬೇಕು, ವಿದ್ಯಾರ್ಥಿ ನಿಲಯ ನಡೆಸಬೇಕಾಗಿದೆ, ದಾಸೋಹ ನಡೆಸಬೇಕಾಗಿದೆ, ರುದ್ರಾಭಿಷೇಕ ನಡೆಸಬೇಕಾಗಿದೆ. ಸಮಾಜದಿಂದ ಏನ್ ಭಕ್ತರು ಬೇರೆ ಬೇರೆಯಿಂದ ಬಂದಿರ್ತಾರ ಅವ್ರಿಗೆ ನಾವು ದಾಸೋಹ ಮಾಡ್ಬೇಕಾಗಿದೆ. ಆ ಒಂದು ಖರ್ಚಿನ ಸಲುವಾಗಿ ರೊಕ್ಕ ಇಲ್ಲ, ನಿಲ್ಸದ್ ಬೇಡ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಹಾಕಿ ಮಾಡೋಣ ಅಂತ ವಿಚಾರ ಮಾಡಿದಾಗ ಎಲ್ಲರೂ ಅವ್ರವ್ರ ರೊಕ್ಕ ಹೇಳಿದ್ರು. ಕೊನೆಗೆ ಮಹಾಸ್ವಾಮಿಗಳನ್ನ ಕೇಳಿದ್ರು, ನೀವು ನಿಮ್ಮ ಏನು ಎಲ್ಲಾ ಪ್ರಪಂಚಾದ್ಯಂತ ಅಡ್ಡಾಡಿ ಎಲ್ಲಾ ಕಡೆ ಅಡ್ಡಾಡ್ತಿರಲ್ಲ, ಅದರಲ್ಲಿ ಬಂದ ಒಂದು ತಿಂಗಳಿಗೆ ನಿಮ್ಮ ಒಂದು ಹಣ ಎಷ್ಟು ಸಂದಾಯ ಮಾಡ್ತೀರಿ ಅಂತ ಕೇಳಿದಾಗ ಬಹಳ ದೊಡ್ಡ ಧಾರಾಳ ಗುಣದಿಂದ ನಾನು 2,008 ರೂಪಾಯಿ ಕೊಡ್ತೇನೆ ತಿಂಗಳಿಗೆ ಅಂತ ಹೇಳಿದ್ರು. ಆದ್ರೆ ಅದು ಎಲ್ಲವೂ ತಿಂಗಳು ಕೊಡ್ಲಿಲ್ಲ, 2-3 ತಿಂಗಳು ಕೊಟ್ಟಾರ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ. ಇದ್ರ ಜೊತೆಗೆ ಇದಕ್ಕೆ ಸಾಲ ಕೊಟ್ಟರು. ಮತ್ತೆ ಏನ್ ಖರ್ಚಿಗೆ ಸಾಲ ಹೋದ ವರ್ಷ ಸಾಲ ಕೊಟ್ಟರು. ಜ್ಯೋತಿ ಪ್ರಕಾಶ್ ಅವರು 10,04,000 ರೂಪಾಯಿ ಸಾಲ ಕೊಟ್ಟಾರ. ನಮ್ಮ ಟ್ರಸ್ಟಿಗಳಾದ ಹಾವೇರಿ ಮಹೇಶ್ ಅವರು 2 ಲಕ್ಷ ರೂಪಾಯಿ ಕೊಟ್ಟಾರ. ನಮ್ಮ ಟ್ರಸ್ಟಿಗಳಾದ HP ಬಸವರಾಜ್ ಅವರು 3 ಲಕ್ಷ ರೂಪಾಯಿ ಕೊಟ್ಟಾರೆ. ಚಂದ್ರೋದಯ ಡೆವಲಪರ್ಸ್ ಪೂಜಾರಿ ಚಂದ್ರಶೇಖರ್ ಅವರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಂದ್ರೆ ಎದಕ್ ಕೊಟ್ಟಾರಪ್ಪ ಅಂದ್ರೆ ಈಗ ನಡ್ಸಕ್ ಸಾಧ್ಯ ಇಲ್ಲ, ಈಗ ಕೊಡ್ರಿ, ಮುಂದೆ ಕಲೆಕ್ಷನ್ ಆದಾಗ ಕೊಡ್ತೇವೆ ಅಂದಾಗ ಬಡ್ಡಿ ಇಲ್ದಲೆ ನೀವು ತಗಡ್ರಿ ಅಂತ ಹೇಳಿ ಅವತ್ತೊಂದು ಒಂದು ಲೆಕ್ಕ ಪತ್ರ ಮಾಡಕ್ಕೋಸ್ಕರ ಅವರಾಗಿ ಕೊಟ್ಟ ಸಾಲಗಳು.